Hello future engineers, welcome to the new video. ಈ ವಿಡಿಯೋದಲ್ಲಿ BMS Institute of Technology and Management ಯಲಹಂಕ ಬೆಂಗಳೂರು ಕಾಲೇಜ್ ಕೋಡ್ E126 ಈ ಕಾಲೇಜ್ ಬಗ್ಗೆ ಡಿಸ್ಕಸ್ ಮಾಡೋಣ. ಇದು ಸಿಸ್ಟರ್ ಕನ್ಸರ್ನ್ ಆಫ್ BMS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬಸವನಗುಡಿ. ಲಾಸ್ಟ್ ಇಯರ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಕಟ್ ಆಫ್ ತಗೊಂಡಿದ್ದೀನಿ ನಾನು. CET 2024 ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಕಟ್ ಆಫ್ ಫಾರ್ ಜನರಲ್ ಮೆರಿಟ್ ಕ್ಯಾಟಗರಿ ತಗೊಂಡಿದ್ದೀನಿ. ನೋಡೋಣ ಈ ಕಾಲೇಜಲ್ಲಿ ಯಾವ್ಯಾವ ಕೋರ್ಸಸ್ ಇದೆ ಅಂತ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮಿಷಿನ್ ಲರ್ನಿಂಗ್ ಲಾಸ್ಟ್ ಇಯರ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಲ್ಲಿ 16,017 ಬಂದಿರೋ ಕ್ಯಾಂಡಿಡೇಟ್ಗೆ ಲಾಸ್ಟ್ ಸೀಟ್ ಅಲಾಟ್ ಆಗಿತ್ತು. ಕಂಪ್ಯೂಟರ್ ಸೈನ್ಸ್ ಅಂಡ್ ಬಿಸ್ನೆಸ್ ಸಿಸ್ಟಮ್ಸ್ 14,796, ಸಿವಿಲ್ ಇಂಜಿನಿಯರಿಂಗ್ 2,02,393, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ 12,689, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್ 17,730, ಟ್ರಿಪಲ್ ಇ 34,670, ಮೆಕ್ಯಾನಿಕಲ್ 81,278. ಸೊ ಇಷ್ಟೊಂದು ಕೋರ್ಸಸ್ ಇದೆ ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಇದರಲ್ಲಿ ಇನ್ಫಾರ್ಮೇಶನ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಕಾಣ್ತಿಲ್ಲ, ಮೊದಲು ಇತ್ತು ಇಲ್ಲಿ, ಈಗ ಕ್ಲೋಸ್ ಮಾಡ್ಕೊಂಡಿದ್ದಾರೆ. ಟೆಲಿಕಮ್ಯುನಿಕೇಶನ್ ಇಂಜಿನಿಯರಿಂಗ್ ಇತ್ತು, ಈಗ ಅದನ್ನು ಕ್ಲೋಸ್ ಮಾಡ್ಕೊಂಡಿದ್ದಾರೆ. ಕಂಪ್ಯೂಟರ್ ಸೈನ್ಸು ಇಂಟೆಕ್ ಜಾಸ್ತಿ ಮಾಡ್ಕೊಂಡಿದ್ದಾರೆ, ಹಾಗಾಗಿ ಇಲ್ಲಿ ಕಟ್ ಆಫ್ ನೀವು ನೋಡ್ಬೋದು 12,689 ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ. ಬಟ್ ಈ ವರ್ಷ ನಿಮಗೆ ಮಾಕಲ್ ಆಗಲಿ ಫಸ್ಟ್ ರೌಂಡಲ್ಲಾಗಲಿ ಈ ಕಟ್ ಆಫ್ ಬರದೇ ಇರ್ಬೋದು. ನೀವೇನಾದರೂ ವೆಯ್ಟ್ ಮಾಡಿದ್ರೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಈ ರೇಂಜ್ಗೆ 11,000 12,000ಗೆ ಕಂಪ್ಯೂಟರ್ ಸೈನ್ಸ್ ಸಿಗಬಹುದು. ಸಿಗಲಿಲ್ಲ ಅಂದರೆ ಎಲೆಕ್ಟ್ರಾನಿಕ್ಸು 15, 16, 17,000ವರೆಗೂ ಹೋಗೋ ಎಲ್ಲ ಸಾಧ್ಯತೆಗಳು ಇದೆ. ಸೊ ದಿಸ್ ಈಸ್ ಅಬೌಟ್ ದ ಕೋರ್ಸಸ್ ಅಂಡ್ ದೇರ್ ಕಟ್ ಆಫ್ ಯಾವುದು ಲಾಸ್ಟ್ ಇಯರ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್. ಇನ್ನೊಂದಷ್ಟು ಡೀಟೇಲ್ಸ್ ನೋಡೋಣ, ಯಾಕೆಂದರೆ ಎಲ್ಲ ಹುಡುಗರು ಸೆಕೆಂಡ್ PU ಮುಗಿದ ತಕ್ಷಣನೇ ಪ್ಲೇಸ್ಮೆಂಟ್ ಬಗ್ಗೆನೇ ತಲೆ ಕೆಡಿಸ್ಕೊಂಡಿರ್ತಾರೆ. ಸೊ ಲೆಟ್ಸ್ ಸಿ ದ ಪ್ಲೇಸ್ಮೆಂಟ್ ಬ್ರಾಂಚ್ ವೈಸ್ ಪ್ಲೇಸ್ಮೆಂಟ್ ಸ್ಟ್ಯಾಟಿಸ್ಟಿಕ್ಸ್ ಆಫ್ 2025 ಬ್ಯಾಚ್. ಈ ವರ್ಷದ ಬ್ಯಾಚ್ ಈ ಸ್ಟ್ಯಾಟಿಸ್ಟಿಕ್ಸು 12th April 2025 ವರೆಗೂ ಇದೆ. ಸೊ ಪ್ಲೇಸ್ಮೆಂಟ್ ಸ್ಟ್ಯಾಟಿಸ್ಟಿಕ್ಸ್ ಯಾವಾಗಲೂ ಕಾನ್ಸ್ಟೆಂಟ್ ಆಗಿ ಇರೋದಿಲ್ಲ, ಚೇಂಜ್ ಆಗ್ತಾ ಇರುತ್ತೆ, ಯಾಕೆಂದರೆ ಬೇರೆ ಬೇರೆ ಕಂಪ್ನಿ ಬರ್ತಾ ಇರುತ್ತೆ, ಪ್ಲೇಸ್ ಆಗ್ತಿರ್ತಾರೆ ಹುಡುಗರು, ಸೊ ನಂಬರ್ಸು ಜಾಸ್ತಿ ಆಗ್ತಿರುತ್ತೆ. ಸೊ 12th April ವರೆಗೂ ಏನಿದೆ ಸ್ಟ್ಯಾಟಿಸ್ಟಿಕ್ಸ್ ಅನ್ನೋದು ನೋಡೋಣ. A&ML ಬ್ರಾಂಚಲ್ಲಿ 58 ಸ್ಟೂಡೆಂಟ್ಸು ರಿಜಿಸ್ಟರ್ ಮಾಡ್ಕೊಂಡಿದ್ರು ಪ್ಲೇಸ್ಮೆಂಟ್ಸ್ಗೆ, ಅದರಲ್ಲಿ 47 ಸ್ಟೂಡೆಂಟ್ಸ್ ಪ್ಲೇಸ್ ಆಗಿದ್ದಾರೆ, 81% ಪ್ಲೇಸ್ಮೆಂಟ್. ಕಂಪ್ಯೂಟರ್ ಸೈನ್ಸಲ್ಲಿ 203 ಸ್ಟೂಡೆಂಟ್ಸ್ ರಿಜಿಸ್ಟರ್ ಮಾಡ್ಕೊಂಡಿದ್ರು, ಔಟ್ ಆಫ್ 203 153 ಸ್ಟೂಡೆಂಟ್ಸ್ ಆರ್ ಪ್ಲೇಸ್ಡ್. ಸೊ ಪರ್ಸೆಂಟೇಜ್ ಆಫ್ ಪ್ಲೇಸ್ಮೆಂಟು 75% ಇದೆ. ಸಿವಿಲ್ ಇಂಜಿನಿಯರಿಂಗಲ್ಲಿ ಇಂಟೆಕ್ ಇರೋದೇ ತುಂಬ ಕಡಿಮೆ ಇರುತ್ತೆ, 60 ಇಂಟೆಕ್ ಇರುತ್ತೆ, ಅದರಲ್ಲಿ 31 ಜನ ರಿಜಿಸ್ಟರ್ ಮಾಡ್ಕೊಂಡಿದ್ರು, 26 ಜನ ಪ್ಲೇಸ್ ಆಗಿದ್ದಾರೆ, 83% ಪ್ಲೇಸ್ಮೆಂಟ್ ಪರ್ಸೆಂಟೇಜು. 83 ನೋಡ್ಬೋದು, ಇದೇ ಟಾಪಲ್ಲಿ ಇದೆ. ಈಗ ಇಲ್ಲಿ 81 ಇದೆ, ಇಲ್ಲಿ 81 ಇದೆ, ಯಾಕೆಂದರೆ ಸಿವಿಲಲ್ಲಿ ಕಡಿಮೆ ಹುಡುಗರು ಇರ್ತಾರೆ, ಎಲ್ಲರೂ ಪ್ಲೇಸ್ ಆಯಿತು ಅಂದರೆ 100% ಆಗ್ಬಿಡುತ್ತೆ. ತುಂಬ ಕಾಲೇಜಲ್ಲಿ ಸಿವಿಲ್ ಮೆಕ್ಯಾನಿಕಲ್ 100% ಪ್ಲೇಸ್ಮೆಂಟ್ ಅಂತ ಹೇಳ್ತಿರ್ತಾರೆ, ಯಾಕೆಂದರೆ ಸ್ಟೂಡೆಂಟ್ಸ್ ಕಡಿಮೆ ಇರ್ತಾರೆ, 50 ಜನ 60 ಜನ 40 ಜನ ಇರ್ತಾರೆ. ಸೊ ಎಲ್ಲರೂ ಪ್ಲೇಸ್ ಆಗಿಬಿಟ್ರೆ 100% ಪ್ಲೇಸ್ಮೆಂಟ್ ಆಗುತ್ತೆ. ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್ ಅಲ್ಲಿ 142 ಸ್ಟೂಡೆಂಟ್ಸ್ ಹ್ಯಾವ್ ರಿಜಿಸ್ಟರ್ಡ್ ಫಾರ್ ಪ್ಲೇಸ್ಮೆಂಟ್. ಔಟ್ ಆಫ್ 142 ಓನ್ಲಿ 94 ಕ್ಯಾಂಡಿಡೇಟ್ ಪ್ಲೇಸ್ಡ್, ಸೊ 66% ಪ್ಲೇಸ್ಮೆಂಟ್. ಟ್ರಿಪಲ್ ಇ ಔಟ್ ಆಫ್ 55 ಸ್ಟೂಡೆಂಟ್ಸ್ 30 ಸ್ಟೂಡೆಂಟ್ಸ್ ಪ್ಲೇಸ್ ಆಗಿದ್ದಾರೆ, 54% ಪರ್ಸೆಂಟೇಜ್ ಆಫ್ ಪ್ಲೇಸ್ಮೆಂಟ್. ನೀವು ಇಲ್ಲಿ ನೋಡ್ತಿರ್ಬೋದು ಯಾಕೆ ಇಲ್ಲಿ 60, 120, 180 ಕಾಣ್ತಿಲ್ಲ ಅಂದರೆ, ಯಾಕೆಂದರೆ ಒಂದಷ್ಟು ಜನ ಸ್ಟೂಡೆಂಟ್ಸ್ ಎಲ್ಲ ಹೈಯರ್ ಸ್ಟಡೀಸ್ಗೆ ಹೋಗ್ತಿರ್ತಾರೆ, ಅವರು ಪ್ಲೇಸ್ಮೆಂಟ್ ಆಫೀಸ್ಗೆ ಬರ್ಕೊಟ್ಬಿಡ್ತಾರೆ, ಇಲ್ಲ ನಾನು ಪ್ಲೇಸ್ಮೆಂಟ್ಸ್ಗೆ ಇಂಟ್ರೆಸ್ಟ್ ಇಲ್ಲ, ನಾನು ಪ್ಲೇಸ್ಮೆಂಟ್ಸ್ ತಗೊಳ್ಳಲ್ಲ, ನನಗೆ ಹೈಯರ್ ಸ್ಟಡೀಸ್ಗೆ MS-ಗೂ MTech ಮಾಡ್ತೀನಿ ಅಂತ ಹೇಳ್ತಿರ್ತಾರೆ. ಹಾಗಾಗಿ ಇಲ್ಲಿ ಈ ಟ್ರಿಪಲ್ ಇ ನೋಡಿ 60 ಜನದಲ್ಲಿ 55 ಜನ ಮಾತ್ರ ಪ್ಲೇಸ್ಮೆಂಟ್ಗೆ ಇಂಟ್ರೆಸ್ಟ್ ಇದೆ ಅಂತ ಬರ್ಕೊಟ್ಟಿದ್ದಾರೆ. A&ML ಓನ್ಲಿ 58 ಔಟ್ ಆಫ್ 60. ಎಲೆಕ್ಟ್ರಾನಿಕ್ಸ್ ಅಂಡ್ ಟೆಲಿಕಮ್ಯುನಿಕೇಶನ್ ಇಂಜಿನಿಯರಿಂಗ್ ಈ ವರ್ಷ ಇಲ್ಲ ಇಲ್ಲಿ, ಆದರೂ ನೀವು ನೋಡಬಹುದು ಇಟ್ ಈಸ್ ಆಲ್ಮೋಸ್ಟ್ ಸೇಮ್ ಎಸ್ ಎಲೆಕ್ಟ್ರಾನಿಕ್ಸ್. 31 ಜನ ಪ್ಲೇಸ್ ಆಗಿದ್ರು, ಸ್ವಲ್ಪ ಪರ್ಸೆಂಟೇಜ್ ಆಫ್ ಪ್ಲೇಸ್ಮೆಂಟು 65. ಇನ್ಫಾರ್ಮೇಷನ್ ಸೈನ್ಸ್ ಇಂಜಿನಿಯರಿಂಗ್ 208 ಜನ ರಿಜಿಸ್ಟರ್ ಮಾಡ್ಕೊಂಡಿದ್ರು ಪ್ಲೇಸ್ಮೆಂಟ್ಗೆ, ಅದೇ ನೋಡಿ ಕಂಪ್ಯೂಟರ್ ಸೈನ್ಸಲ್ಲಿ ಓನ್ಲಿ 203, ಇಲ್ಲಿ 169 ಜನ ಪ್ಲೇಸ್ ಆದರು. ಸೊ 81% ಪ್ಲೇಸ್ಮೆಂಟ್ ಪರ್ಸೆಂಟೇಜ್ ಆ್ಯಸ್ ಆನ್ 12th April. ಸೊ ಯೂಶಲಿ ಇದೆಲ್ಲ ಆಯಿತು ಅಂದ ತಕ್ಷಣವೇ ಸ್ಟೂಡೆಂಟ್ಸು ಇಲ್ಲ ಅವ್ರ ಪೇರೆಂಟ್ಸ್ ತಲೆಗೆ ಬರೋದು ಸಂಬಳ ಎಷ್ಟು, ಪ್ಯಾಕೇಜ್ ಎಷ್ಟು ಬರುತ್ತೆ. ಸೊ ಹೈಯೆಸ್ಟ್ ಸ್ಯಾಲ್ರಿ 46.4 lakhs per annum. ಇದು CTC ಅಂತೀವಿ, ಕಾಸ್ಟ್ ಟು ಕಂಪನಿ. ಇದು ನಿಮ್ಗೆ ಸಂಬಳ ಕೊಡೋದಲ್ಲ, ಕಂಪ್ನಿಗೆ ಎಷ್ಟು ಕಾಸ್ಟ್ ಬೀಳುತ್ತೆ ಅಂತ. ಸೊ 46.4 lakh per annum. ಎಲ್ಲರಿಗೂ ಅಲ್ಲ, ಯಾರೋ ಒಂದಷ್ಟು ಜನ ಸ್ಟೂಡೆಂಟ್ಸ್ ಮಾತ್ರ ಹೈಯೆಸ್ಟ್ ಸಿಕ್ಕಿರುತ್ತೆ. ನಾವು ನೋಡಬೇಕಾಗಿರೋದು ಆ್ಯಾವ್ರೇಜ್ ಸ್ಯಾಲ್ರಿ. ಆ್ಯಾವ್ರೇಜ್ ಆನ್ ಅನ್ ಆ್ಯಾವ್ರೇಜ್ 8 lakhs per annum. ಸೊ 658 ಸ್ಟೂಡೆಂಟ್ಸ್ ಪ್ಲೇಸ್ ಆಗಿದ್ರು, 901 ಆಫರ್ಸ್ ಕೊಟ್ಟಿದ್ರು. 658 ಸ್ಟೂಡೆಂಟ್ಸ್ಗೆ 901 ಆಫರ್ಸ್ ಕೊಟ್ಟಿದ್ರು. ಅಂದರೆ ಕೆಲವರಿಗೆ 2 ಜಾಬ್ ಆಫರ್ ಇರುತ್ತೆ, 3 ಜಾಬ್ ಆಫರ್ ಇರುತ್ತೆ, ಹಾಗಾಗಿ ನಂಬರ್ ಆಫ್ ಸ್ಟೂಡೆಂಟ್ಸ್ ಪ್ಲೇಸ್ಡ್ ಕಡಿಮೆ ಇರುತ್ತೆ, ಆಫರ್ಸ್ ಮಾತ್ರ ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತೆ. ಎಷ್ಟು ಕಂಪನಿ ವಿಸಿಟ್ ಮಾಡಿತ್ತು ಆ ಕಾಲೇಜ್ಗೆ ಅಂದರೆ 203 ಕಂಪನೀಸ್ ವಿಸಿಟ್ ಮಾಡಿತ್ತು. ಡಿಪಾರ್ಟ್ಮೆಂಟ್ ವೈಸ್ ಹೈಯೆಸ್ಟ್ ಲೋಯೆಸ್ಟ್ ಅಂಡ್ ಆವರೇಜ್ CTC ಅಂದರೆ ಕಾಸ್ಟ್ ಟು ಕಂಪನಿ ಆಫ್ 2024 ಬ್ಯಾಚ್.
A&ML ಹೈಯೆಸ್ಟ್ ಪ್ಯಾಕೇಜು 18 lakhs per annum, ಲೋಯೆಸ್ಟ್ ಅದೇ ಬ್ರಾಂಚಲ್ಲಿ ನಾವು 18 ನೋಡಿದ ತಕ್ಷಣ ಅಲ್ಲಿ ಅಡ್ಮಿಟ್ ಆಗಬೇಕು ಅಂತೀನಿಲ್ಲ, ಒಂದಷ್ಟು ಜನ ಸ್ಟೂಡೆಂಟ್ಸ್ಗೆ 3 lakhs per annum ಬಂದಿರುತ್ತೆ. ಆವ್ರೇಜು 7 lakhs ಬರುತ್ತೆ, ಯಾಕಂದರೆ ಇಲ್ಲಿ 18 ಹೈಯೆಸ್ಟು, ಇಲ್ಲಿ 3 ಲೋಯೆಸ್ಟ್ ಇದೆ. ಸೊ ನೀವು ಒಳ್ಳೆ ಸ್ಕಿಲ್ಸ್ ಇದ್ದರೆ ಹೈಯೆಸ್ಟ್ ಪ್ಯಾಕೇಜಲ್ಲೂ ಹೋಗ್ಬೋದು, ಇಲ್ಲ ಸ್ಕಿಲ್ಸ್ ಇಲ್ಲ ಅಂದರೆ ಲೋಯೆಸ್ಟ್ ಪ್ಯಾಕೇಜಲ್ಲೂ ಇರಬಹುದು. ಕಂಪ್ಯೂಟರ್ ಸೈನ್ಸು 26 lakhs per annum ಹೈಯೆಸ್ಟು, 3 lakhs per annum ಲೋಯೆಸ್ಟು, ಆವ್ರೇಜು 7. ಇನ್ಫಾರ್ಮೇಷನ್ ಸೈನ್ಸು ಸೇಮ್ 26 lakhs ಹೈಯೆಸ್ಟು, 3.5 lakhs per annum lowest. Electronics and communication 12.5 lakhs highest to 3 lakhs per annum lowest. Triple E 6.8 lakhs highest to 3.5 lakhs per annum lowest. To telecommunication 8.5 lakhs highest to 3 lakhs lowest. Mechanical engineering 9 lakhs per annum highest to 3 lakhs per annum lowest. Civil 4.5 lakhs highest to 3 lakhs per annum lowest. To illirodu average. So ಯಾವುದೇ ಕಾಲೇಜಲ್ಲಿ ಆಗಲೇ ನೀವು ನೋಡಿರ್ಬೋದು ಹೈಯೆಸ್ಟ್ 45 lakhs ಅಂತೆಲ್ಲ ಇತ್ತು. ಸೊ ಅದು 2025 ಬ್ಯಾಚ್ದು, ಇದು 2024 ಬ್ಯಾಚ್ದು. ಸೊ ನಮಗೆ ಮಾಸ್ಟರ್ ಡಿಗ್ರೀಸ್ ಬೇಕಾಗಿಲ್ಲ. ಸೊ ಲೆಟ್ಸ್ ನಾಟ್ ವರಿ ಅಬೌಟ್ MCA ಆ್ಯಂಡ್ MBA. ಮೊದಲು ನೋಡಿದ್ವಿ ನಾವು ಥ್ರೂ KEA ಬಂದರೆ ಎಷ್ಟು ಸೀಟ್ಸ್ ಇದೆ, ಏನು ಕಟ್ ಆಫ್ ಇದೆ ಅಂತ. ಸೊ ನಮಗೆ ರ್ಯಾಂಕು ಅಷ್ಟೊಂದು ಚೆನ್ನಾಗಿ ಬಂದಿಲ್ಲ, ತುಂಬ ಕೆಟ್ಟದಾಗಿ ಬಂತು. ರ್ಯಾಂಕು ಸಿಕ್ಕಾಪಟ್ಟೆ ಹೊಟ್ಟೋಯ್ತು, 1 ಲಕ್ಷದ ಮೇಲೆ 2 ಲಕ್ಷದ ಮೇಲೆ ಹೋಯಿತು. ಬಟ್ ಫೈನಾನ್ಷಿಯಲಿ ನಮ್ಮ ಫ್ಯಾಮಿಲಿ ಸೌಂಡ್ ಎನಫ್ ಟು ಗೋ ಫಾರ್ ಮ್ಯಾನೇಜ್ಮೆಂಟ್ ಕೋಟಾ ಸೀಟ್. ಅಂದರೆ ಮ್ಯಾನೇಜ್ಮೆಂಟ್ ಕೋಟಾ ಸೀಟಲ್ಲಿ ಎಷ್ಟು ಫೀಸ್ ಆಗಬಹುದು ಆ ಕಾಲೇಜಲ್ಲಿ ಅಂತ. BMS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂತ ಇಲ್ಲಿದೆ. ದಿಸ್ ಇಸ್ ದ ಮ್ಯಾನೇಜ್ಮೆಂಟ್ ಫೀ ಸ್ಟ್ರಕ್ಚರ್ ಫಾರ್ UG ಕೋರ್ಸಸ್ ಆಫ್ 25-26, ಅಂದರೆ ಈ ವರ್ಷ ಅಡ್ಮಿಟ್ ಆಗೋರಿಗೆ. BMS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬೇಡ ನಮಗೆ. ಸೊ ಡೈರೆಕ್ಟ್ಲಿ ವಿ ವಿಲ್ ಗೋ ಟು BMS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಗೆ ಹೊಟ್ಟೋಗ್ಬಿಡೋಣ ಡೈರೆಕ್ಟಾಗಿ. ಸೊ BMS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಸಿವಿಲ್ ಇಂಜಿನಿಯರಿಂಗ್ ನೀವೇನಾದರೂ ಆಪ್ಟ್ ಮಾಡಿದ್ರೆ ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ 1.5 lakh per annum. ಸೊ ನೀಡ್ ನಾಟ್ ವೇಟ್ ಫಾರ್ KEA ಕೌನ್ಸಿಲಿಂಗ್ ಅಂಡ್ ಆಲ್. ಡೈರೆಕ್ಟಾಗಿ ನೀವು ಹೋಗಿ ಅಪ್ರೋಚ್ ಮಾಡಿದ್ರೆ ವರ್ಷಕ್ಕೆ ಪರ್ ಆ್ಯನಮ್ 1.5 ಲಕ್ಷ ಫೀಸ್ ಕಟ್ಟಿದ್ರೆ, ಅಂದರೆ 6 ಲಕ್ಷದಲ್ಲಿ ನೀವು ಕೋರ್ಸ್ ಮುಗಿಸ್ತೀರ. ಟ್ರಿಪಲ್ E ಏನಾದರೂ ನೀವು ಸೆಲೆಕ್ಟ್ ಮಾಡ್ಕೊಳ್ಳೋಂಗಿದ್ರೆ 2 lakhs per annum, ಟೋಟಲಿ 8 lakhs ಫಾರ್ ದ ಕೋರ್ಸ್. ECE ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ಗೆ 3.5 lakhs per annum ಇದೆ. ಸೊ 14 lakhs ಆಗುತ್ತೆ. 3.5 ಮೆಕ್ಯಾನಿಕಲ್ ಇಂಜಿನಿಯರಿಂಗು 1.5 lakh per annum. ಸೊ ಸಿವಿಲ್ ಆ್ಯಂಡ್ ಮೆಕ್ಯಾನಿಕಲ್ ನೀವೇನು KEA ಕಾಯಷ್ಟೇ ಇಲ್ಲ, ಹಾಗೆ ಡೈರೆಕ್ಟಾಗಿ 1.5 ಲಕ್ಷ ತೊಗೊಂಡು ಹೋಗಿ ಅಡ್ಮಿಟ್ ಆಗ್ಬೋದು. ಅದೇ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಬೇಕಾದ್ರೆ ನೀವು 6.5 ಲಕ್ಷ per annum ಕಟ್ಟಬೇಕಾಗುತ್ತೆ. A&ML ಆದರೆ 5.5 ಲಕ್ಷ, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಬಿಸ್ನೆಸ್ ಸಿಸ್ಟಮ್ ಆದರೆ 4.5. ಈ ಮ್ಯಾನೇಜ್ಮೆಂಟ್ ಕೋಟಾ ಪರ್ ಆ್ಯನಮ್ ಫೀಸ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಈಗ ಟ್ರೆಂಡಿಂಗ್ ಯಾವ ಬ್ರಾಂಚ್ ಇದೆ, ಯಾವ್ದಕ್ಕೆ ತುಂಬ ಡಿಮಾಂಡ್ ಇದೆ, ಅಂದರೆ ಸ್ಟೂಡೆಂಟ್ಸು ಯಾವುದಕ್ಕೆ ಜಾಸ್ತಿ ಆಪ್ಟ್ ಮಾಡ್ತಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಇಲ್ಲಿ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ನೀವು ನೋಡ್ಬೋದು 6.5 ಲಕ್ಷ ಅಂತ ತೋರಿಸ್ತಾ ಇದೆ. ಅದೇ ನನಗೆ BMS IT ಬೇಡ, ನಾನು BMS CELೇ ಮಾಡ್ತೀನಿ ಅಂತ ಏನಾದರೂ ನೀವು ಹೋದರೆ, BMS CEL ಮಾಡಬೇಕು ಅಂತ ಹೇಳಿದ್ರೆ 6.5 ಲಕ್ಷ ಇದ್ದಿದ್ದು ಎಷ್ಟಾಗುತ್ತೆ ಇಲ್ಲಿ ನೋಡ್ಬೋದು ನೀವು, 10 ಲಕ್ಷ per annum. ಸೊ 6.5 ಇದ್ದಿದ್ದು ಪರ್ ಇಯರ್ ನಿಮಗೆ 3.5 lakhs ಜಾಸ್ತಿ ಆಗುತ್ತೆ. ಹಾಗೆ ನೋಡ್ಬೋಣ BMS ಕಾಲೇಜ್ ಆಫ್ ಇಂಜಿನಿಯರಿಂಗ್, ಬುಲ್ ಟೆಂಪಲ್ ರೋಡ್, ಬಸವನಗುಡಿ. ಸಿವಿಲ್ ಇಂಜಿನಿಯರಿಂಗು BMS ITಯಲ್ಲಿ 1.5 ಲಕ್ಷ ಕೊಟ್ಟು ನಿಮ್ಗೆ ಸೀಟ್ ಸಿಕ್ತಿತ್ತು, ಬಟ್ ಇಲ್ಲಿ 3.5 ಲಕ್ಷ per annum. ಮೆಕ್ಯಾನಿಕಲ್ಲು ಅಷ್ಟೇ BMS ITಯಲ್ಲಿ 1.5 ಲಕ್ಷ ಇತ್ತು, ಇಲ್ಲಿ ನೋಡೋಣ ಎಷ್ಟಿದೆ ಅಂತ. ಮೆಕ್ಯಾನಿಕಲ್ ಇಂಜಿನಿಯರ್ 4 ಲಕ್ಷ BMS CEL ಆದರೆ. ಟ್ರಿಪಲ್ E 4.5 ಲಕ್ಷ ಇದೆ. ಇಂಡಸ್ಟ್ರಿಯಲ್ ಇಂಜಿನಿಯರಿಂಗ್ ಆ್ಯಂಡ್ ಮ್ಯಾನೇಜ್ಮೆಂಟ್ 4.5 ಲಕ್ಷ. ECE 6 ಲಕ್ಷ, ಮೆಕ್ಯಾನಿಕಲ್ 4 ಲಕ್ಷ, ಕಂಪ್ಯೂಟರ್ ಸೈನ್ಸು 10 ಲಕ್ಷ per annum, ಕೆಮಿಕಲ್ ಇಂಜಿನಿಯರಿಂಗ್ 2.5 ಲಕ್ಷ per annum, ಬಯೋಟೆಕ್ನಾಲಜಿ 4.5 lakhs per annum, A&ML 8.5 lakhs per annum, and ಡೇಟಾ ಸೈನ್ಸ್ 8 lakhs per annum, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಬ್ರಾಕೆಟಲ್ಲಿ ಡೇಟಾ ಸೈನ್ಸ್ 8.5 lakh, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಸ್ಪೆಷಲೈಸೇಷನ್ ಇನ್ IoT, ಸೈಬರ್ ಸೆಕ್ಯೂರಿಟಿ ಇನ್ಕ್ಲೂಡಿಂಗ್ ಬ್ಲಾಕ್ ಚೈನ್ ಟೆಕ್ನಾಲಜಿ 8.5 lakhs per annum, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಬಿಸ್ನೆಸ್ ಸಿಸ್ಟಮ್ಸ್ 8 lakhs per annum. ದಿಸ್ ಇಸ್ ದ ಮ್ಯಾನೇಜ್ಮೆಂಟ್ ಫೀ ಸ್ಟ್ರಕ್ಚರ್ ಫಾರ್ 25-26. ನಿಮ್ಗೆ ಇನ್ನೂ ಏನಾದರೂ ಡೌಟ್ ಇದ್ದರೆ BMS IT ವೆಬ್ಸೈಟಲ್ಲಿ ಹೋಗಿ ಚೆಕ್ ಮಾಡ್ಕೋಬಹುದು. ನಾನು ಇದನ್ನೆಲ್ಲ BMS IT ವೆಬ್ಸೈಟಿಂದನೇ ತಗೊಂಡಿದ್ದೀನಿ. ಸೊ ಯು ಕ್ಯಾನ್ ಆಲ್ಸೋ ಕ್ರಾಸ್ ವೆರಿಫೈ ಫ್ರಮ್ BMS IT ಕಾಲೇಜ್ ವೆಬ್ಸೈಟ್. ಸೊ ದಿಸ್ ಇಸ್ ಅಬೌಟ್ the BMS Institute of Technology and Management, Yelahanka, Bengaluru. All the best for your counseling. Thank you.